ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ರಂಗೋಲಿ ಸ್ಟೆನ್ಸಿಲ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಶ್ರೀಚಕ್ರ ರಂಗೋಲಿ. ಇದನ್ನು ಶುಕ್ರವಾರ ಮಂಗಳವಾರ ಮನೆಯ ದೇವರ ಮುಂದೆ ಹಾಕಿದರೆ ತುಂಬ ಒಳ್ಳೆಯದು. ಎರಡನೆಯದಾಗಿ ಇದು ಕಮಲದ ರಂಗೋಲಿ. ಕಮಲದ ರಂಗೋಲಿಯನ್ನು ಲಕ್ಷ್ಮೀ ಸ್ವರೂಪವೆಂದು ಯಾವಾಗ ಬೇಕಾದರೂ ಹಾಕಬಹುದು ದೇವರ ಮನೆಯಲ್ಲಿ. ಮೂರನೆಯದಾಗಿ ಕುಬೇರ ರಂಗೋಲಿ. ಈ ರಂಗೋಲಿಯನ್ನು ಮಂಗಳವಾರ ಶುಕ್ರವಾರದಂದು ದೇವರ ಮನೆಯಲ್ಲಿ ಹಾಕಿದರೆ ಅಷ್ಟೈಶ್ವರ್ಯಗಳು ಸಿದ್ಧಿಯಾಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ. ನಾಲ್ಕನೆಯದಾಗಿ ಇದನ್ನು ಹವ್ಯಕ ಭಾಷೆಯಲ್ಲಿ ಪವಿತ್ರದ ರಂಗೋಲಿ ಅಂತ ಹೇಳ್ತಾರೆ. ಪವಿತ್ರದ ರಂಗೋಲಿ ಎಲ್ಲ ದಿನವೂ ಶ್ರೇಷ್ಠನೇ. ಅದನ್ನು ಯಾವಾಗ ಬೇಕಾದರೂ ದೇವರ ಮನೆಯಲ್ಲಿ ಹಾಕಬಹುದು. ಕೊನೆಯದಾಗಿ ತಿರುಪತಿ ತಿಮ್ಮಪ್ಪನ ರಂಗೋಲಿ. ಇದರಲ್ಲಿ ಶಂಖ ಚಕ್ರ ಹಾಗೂ ತಿರುಪತಿ ತಿಮ್ಮಪ್ಪನ ಹಣೆಯಲ್ಲಿರುವಂಥ ಗಂಧದ ಲೇಪನದ ಒಂದು ಚಿತ್ರ ಇರುತ್ತೆ. ಇದನ್ನು ಗುರುವಾರ ದೇವರ ಮನೆಯಲ್ಲಿ ಹಾಕಿದರೆ ತುಂಬ ಒಳ್ಳೆಯದು. ಈ 5 ರಂಗೋಲಿಗಳನ್ನು ಯಾವಾಗ ಬೇಕಾದರೂ ದೇವರ ಮನೆಯಲ್ಲಿ ಹಾಕಿದರೆ ಸುಖ ಸಮೃದ್ಧಿ ಐಶ್ವರ್ಯ ಅಷ್ಟೈಶ್ವರ್ಯಗಳು ಆ ದೇವರು ಕರುಣಿಸ್ತಾನೆ ಅಂತ ಪುರಾಣಗಳು ಹೇಳಿವೆ. ನೀವು ಕೂಡ ಈ ಒಂದು ರಂಗೋಲಿಗಳನ್ನು ದೇವರ ಮನೆಯಲ್ಲಿ ಪ್ರತಿನಿತ್ಯ ಹಾಕಿ ಅಷ್ಟೈಶ್ವರ್ಯಗಳನ್ನು ಸಂಪಾದಿಸಬಹುದು. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.